ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಧ್ಯೆ ಮತ್ತೊಂದು ಸುತ್ತಿನ ಜಟಾಪಟಿ ಶುರುವಾಗಿದೆ. ಇಷ್ಟು ದಿನ ವಿವಾದಗಳ ಬಗ್ಗೆ ಟೀಕೆ ಮಾಡ್ತಾ ಇದ್ದವರು ಈಗ ವೈಯಕ್ತಿಕವಾಗಿ ತೊಡೆತಟ್ಟಿ ನಿಂತಿದ್ದಾರೆ. ಒಕ್ಕಲಿಗ ನಾಯಕರ ಪ್ರತಿಷ್ಠೆಯ ಕಣ ಜಿದ್ದಾಜಿದ್ದಿನ ಹಂತಕ್ಕೆ ಬಂದು ನಿಂತಿದೆ. ಬಿಡದಿಯಿಂದ ಶುರುವಾದ ಕದನ ಈಗ ಜೈಲಿನವರೆಗೂ ಬಂದು ನಿಂತಿದೆ. ಕುಮಾರಸ್ವಾಮಿ ಮೇಲೆ ಡಿಕೆಶಿ ಮಾಡಿದ ಒಂದಿಷ್ಟು ಆರೋಪ ಎಲ್ಲರನ್ನೂ ತಬ್ಬಿಬ್ಬಾಗಿಸಿದೆ. ಡಿಕೆ ಶಿವಕುಮಾರ್ ಅವರನ್ನ ಜೈಲಿಗೆ ಕಳಿಸಲು ಪ್ಲಾನ್ ನಡೀತಾ ಇದೆಯಾ, ಸದ್ಯದಲ್ಲೇ ಜೈಲಿಗೆ ಹೋಗ್ತಾರಾ ಅನ್ನೋ ಅನುಮಾನ ಹುಟ್ಟಿಸಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಡಿಕೆಶಿ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ನಡುವೆ ರಾಜಕೀಯ ಜಿದ್ದಾಜಿದ್ದು ನಡೀತಾನೇ ಇದೆ. ಇದು ಇಂದು ನಿನ್ನೆಯ ಕಥೆಯಲ್ಲ. ರಾಜಕೀಯ ಬೆಳವಣಿಗೆಗಾಗಿ ಒಬ್ರಿಗೊಬ್ರು ನಾಯಕರು ಕಾಲೆಳೆದುಕೊಳ್ತಾ ಇರ್ತಾರೆ. ಇದು ದಶಕದಿಂದಲೂ ನಡೆದುಕೊಂಡು ಬಂದಿರೋ ಇತಿಹಾಸ. ಯಾಕಂದ್ರೆ ಇಬ್ರು ಕೂಡ ಒಂದೇ ಸಮುದಾಯದವರು. ಅದರಲ್ಲೂ ಕುಮಾರಸ್ವಾಮಿಗೆ ರಾಮನಗರ ಕರ್ಮಭೂಮಿ. ಹುಟ್ಟಿದ್ದು ಹಾಸನದಲ್ಲೇ, ಆದ್ರೆ ರಾಜಕೀಯವಾಗಿ ಬೇರೂರಿದ್ದು ರಾಮನಗರದಲ್ಲಿ. 2 ಬಾರಿ ಸಿಎಂ ಆಗಿದ್ರು ಅಂದ್ರೆ ಅದಕ್ಕೆ ಕಾರಣವೇ ರಾಮನಗರ. ಹಾಸನದಿಂದ ಬಂದ ಕುಮಾರಸ್ವಾಮಿಯನ್ನ ರಾಮನಗರ ಜನ ತಮ್ಮವರಂತೆ ಸ್ವೀಕರಿಸಿದ್ರು. ಅದರಲ್ಲೂ ಒಕ್ಕಲಿಗ ಸಮುದಾಯದವರೇ ಜಾಸ್ತಿ ಇರೋದ್ರಿಂದ ಕುಮಾರಸ್ವಾಮಿ ಸುತ್ತ ಸೋಲು ಅನ್ನೋದೇ ಸುಳಿದಿಲ್ಲ. ಇನ್ನು ರಾಮನಗರದ ಮಣ್ಣಿನ ಮಗನಾದ ಡಿಕೆಶಿ ಅಲ್ಲೇ ಹುಟ್ಟಿ ಬೆಳೆದವರು. ಕುಮಾರಸ್ವಾಮಿಗೆ ರಾಮನಗರ ಕರ್ಮಭೂಮಿ ಆದ್ರೆ ಡಿಕೆಶಿಗೆ ಜನ್ಮಭೂಮಿ. ಇಬ್ಬರೂ ಕೂಡ ಒಕ್ಕಲಿಗ ಸಮುದಾಯದವರು, ಅದರಲ್ಲೂ ಪ್ರಭಾವಿ ರಾಜಕೀಯ ನಾಯಕರು ಅನ್ಸ್ಕೊಂಡವರು. ಈಗ ಡಿಕೆಶಿ ಕೂಡ ಸಿಎಂ ಆಗಿದ್ದಾರೆ. ಅಲ್ಲಿಗೆ ಒಂದೇ ಕ್ಷೇತ್ರದಲ್ಲಿ ಇಬ್ಬಿಬ್ಬರು ಸಿಎಂ ಆಗಿದಂತಾಗಿದೆ. ಹೀಗಾಗಿ ಇಬ್ಬರು ನಾಯಕರ ಮಧ್ಯೆ ಈಗ ರಾಜಕೀಯ ಜಟಾಪಟಿ ಶುರುವಾದಂತೆ ಕಾಣ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಕೈ ಹಾಕ್ತಾ ಇದ್ದಂತೆ ಜೆಡಿಎಸ್ ನಾಯಕರು ಬೀದಿಗಿಳಿದಿದ್ದಾರೆ. ರೈತರನ್ನ ಒಕ್ಕಲೆಬ್ಬಿಸಲು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಆದ್ರೆ ಸಿಎಂ ಡಿಕೆಶಿ ಹೇಳ್ತಿರೋದೊಂದೇ, ಈ ಯೋಜನೆಯನ್ನ ಮಾಡಿದ್ದು ನಾನಲ್ಲ, ಕುಮಾರಸ್ವಾಮಿ ಸಿಎಂ ಆಗಿದ್ದಾಗಲೇ ಈ ಪ್ಲಾನ್ ಮಾಡಿದ್ದು, ಅದನ್ನೀಗ ಮುಂದುವರಿಸ್ತಿದೀವಿ ಅಂತಿದ್ದಾರೆ. ಇದೇ ಹೋರಾಟ ಈಗ ದೊಡ್ಡ ಮಟ್ಟಕ್ಕೆ ಬಂದು ನಿಂತಿದೆ. ಅದರಲ್ಲೂ ಮೊನ್ನೆ ಸರ್ವೆಗೆ ಹೋದ ಅಧಿಕಾರಿಗಳ ಮೇಲೆ ಒಂದಿಷ್ಟು ಮಂದಿ ಹಲ್ಲೆ ಮಾಡಿದ್ರು. ಸರ್ಕಾರಿ ಅಧಿಕಾರಿಗಳಿಗೆ ಪೊರಕೆಯಲ್ಲಿ ಹೊಡೆದಿದ್ರು. ಇದು ದೊಡ್ಡ ಸುದ್ದಿಯಾಗಿತ್ತು. ಇದರ ಬೆನ್ನಲ್ಲೇ ರೈತರ ಮೇಲೆ ಕೇಸ್ ಸಹ ದಾಖಲಾಗಿದೆ. ಹೀಗಾಗಿಯೇ ಮಾಜಿ ಪ್ರಧಾನಿ ದೇವೇಗೌಡರು ಅಖಾಡಕ್ಕಿಳಿಯೋ ಎಚ್ಚರಿಕೆ ನೀಡಿದ್ದಾರೆ. 4 ದಿನದಲ್ಲಿ ಸರ್ಕಾರದ ನಿರ್ಧಾರ ತಿಳಿಸದೇ ಇದ್ರೆ ಸತ್ಯಾಗ್ರಹಕ್ಕೆ ಕುಳಿತುಕೊಳ್ಳೋ ಎಚ್ಚರಿಕೆ ನೀಡಿದ್ರು. ಇದು ಸರ್ಕಾರದ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತ್ತು. 94 ವರ್ಷದ ದೇವೇಗೌಡರು ಸತ್ಯಾಗ್ರಹಕ್ಕೆ ಕೂತ್ರೆ ದೊಡ್ಡ ಸುದ್ದಿಯಾಗುತ್ತೆ. ಕಾಂಗ್ರೆಸ್ಗೂ ದೊಡ್ಡ ಹೊಡೆತ ಅನ್ನೋ ಸುದ್ದಿ ಹಬ್ಬಿತ್ತು. ಇದರ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿದ ಸಿಎಂ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ವಿರುದ್ಧ ಮುಗಿಬಿದ್ದಿದ್ದಾರೆ. ತಮ್ಮನ್ನ ಜೈಲಿಗೆ ಕಳಿಸಲು ಸಂಚು ನಡೆದಿದೆ ಅನ್ನೋ ಬಾಂಬ್ ಹಾಕಿದ್ದಾರೆ. ನಾನು ಸಿಎಂ ಆಗಿದ್ದಕ್ಕೆ ಕೆಲವರಿಗೆ ನಿದ್ದೆ ಬರ್ತಾ ಇಲ್ಲ, ನನ್ನನ್ನ ಜೈಲಿಗೆ ಕಳಿಸುವ ಪ್ರಯತ್ನ ಮಾಡ್ತಿದ್ದಾರೆ. ನಾನು ರೈತನ ಮಗ, ವ್ಯವಸಾಯ ಮಾಡದಿದ್ರೂ ಹುಟ್ಟಿನಿಂದ ಬೇಸಾಯಗಾರನ ಮಗ. ನನಗೆ ರೈತರ ಕಷ್ಟದ ಬಗ್ಗೆ ಅನುಭವ ಇದೆ. ಹುಟ್ಟುತ್ತಲೇ ನಾನು ಕೃಷಿಕನ ಮಗ. ಹೀಗಿರುವಾಗ ನಾನು ರೈತರ ವಿರುದ್ಧ ನಿರ್ಧಾರ ತೆಗೆದುಕೊಳ್ತೀನ. ಬಿಡದಿ ಟೌನ್ಶಿಪ್ ಯೋಜನೆಯ ಪಿತಾಮಹ ನಾನಲ್ಲ. ಡಿಕೆಶಿ ಜೈಲಿಗೆ ಹೋಗುವ ದಿನ ಸನ್ನಿಹಿತವಾಗಿದೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಮಾಧ್ಯಮಗಳ ಮುಂದೆ ಹೇಳಿದ್ದನ್ನ ನೋಡಿದ್ದೇನೆ. ನನಗೇನು ಜೈಲು ಅನುಭವ ಹೊಸದಲ್ಲ. ಅವರ ಇಚ್ಛೆಯಂತೆ ಆಗೋದಾದ್ರೆ ಆಗಲಿ. ನನ್ನನ್ನ ಜೈಲಿಗೆ ಕಳಿಸೋದಕ್ಕೆ ಏನೇನು ಕುತಂತ್ರ ಮಾಡಿದ್ದಾರೆ ಅನ್ನೋದನ್ನೆಲ್ಲ ಮುಂದೆ ಹೇಳ್ತೀನಿ. ಈ ಇಳಿ ವಯಸ್ಸಲ್ಲಿ ದೇವೇಗೌಡರು ವಿಧಾನಸೌಧ ಮುಂದೆ ಧರಣಿ ನಡೆಸುವ ಅಗತ್ಯ ಇಲ್ಲ. ಬಿಡದಿ ಸುತ್ತಮುತ್ತ ರೈತ ಮಹಿಳೆಯರು, ತಾಯಂದಿರು ನಮ್ಮ ಅಧಿಕಾರಿಗಳಿಗೆ ಪೊರಕೆಯಿಂದ ಹೊಡೆಯುವ ಅಗತ್ಯ ಇಲ್ಲ. ನನಗೆ ಬೇಕಾದ್ರೆ ಹೊಡೆಯಲಿ, ಸಹಿಸ್ಕೊಳ್ತೀನಿ. ಬಲವಂತವಾಗಿ ಜಮೀನನ್ನ ಕಿತ್ಕೊಳ್ಳೋದಿಲ್ಲ ಅಂದಿದ್ದಾರೆ. ಅಲ್ಲಿಗೆ ಸದ್ಯದ ಮಟ್ಟಿಗೆ ಟೌನ್ಶಿಪ್ ವಿಷಯ ತಣ್ಣಗಾಗಿದೆ. ಆದರೆ ಕುಮಾರಸ್ವಾಮಿ ಮತ್ತು ಡಿಕೆಶಿ ನಡುವಿನ ಶೀತಲ ಸಮರ ಜೋರಾಗಿದೆ. ಆತ್ಮೀಯರೇ, 2028ರ ಚುನಾವಣೆ ಒಕ್ಕಲಿಗ ನಾಯಕರ ಪ್ರತಿಷ್ಠೆಯ ಕಣ ಆಗಲಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ನಿಂದ ಸಿಎಂ ಅಭ್ಯರ್ಥಿಯಾಗಿ ಡಿಕೆಶಿ ಕಣಕ್ಕಿಳಿಯೋದು ಗ್ಯಾರಂಟಿ. ಅತ್ತ ದೋಸ್ತಿಯ ಸಿಎಂ ಅಭ್ಯರ್ಥಿಯಾಗಿ ಎಚ್.ಡಿ.ಕೆ ಮುಂದಾಳತ್ವ ವಹಿಸ್ತಾರೆ ಎನ್ನಲಾಗ್ತಾ ಇದೆ. ಹೀಗಾಗಿ ಒಕ್ಕಲಿಗ ನಾಯಕರ ಜಿದ್ದಾಜಿದ್ದು ಇನ್ನಷ್ಟು ಹೆಚ್ಚಾಗಲಿದೆ.
ಸದ್ಯ ಕೇಂದ್ರದ ಮಂತ್ರಿಯಾಗಿರೋ ಕುಮಾರಸ್ವಾಮಿ ಸದ್ಯದಲ್ಲೇ ರಾಜ್ಯ ರಾಜಕೀಯಕ್ಕೆ ಮರಳಲಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕೇಂದ್ರದಲ್ಲಿ ಮೋದಿಯ ಸಂಪುಟ ಪುನಾರಚನೆಯಾಗಲಿದೆ. ಈ ವೇಳೆ ಕುಮಾರಸ್ವಾಮಿ ಮಂತ್ರಿಗಿರಿಯನ್ನ ವಾಪಸ್ ಪಡೆದು ರಾಜ್ಯ ರಾಜಕೀಯಕ್ಕೆ ಕಳಿಸಲಿದ್ದಾರೆ. ಕುಮಾರಸ್ವಾಮಿ ಬೆನ್ನಿಗೆ ಮೋದಿ ಹಾಗೂ ಅಮಿತ್ ಶಾ ನಿಲ್ಲಲಿದ್ದಾರೆ. ಹೀಗಾಗಿ ರಾಜಕೀಯದ ಚದುರಂಗದಾಟ ಇನ್ಮೇಲೆ ಶುರುವಾಗುತ್ತೆ. ಈಗಾಗಲೇ ಎಚ್ಡಿಕೆ ಹಾಗೂ ಡಿಕೆ ಟಗ್ ಆಫ್ ದಿ ವಾರ್ ಶುರುವಾಗಿದೆ. ಒಂದು ವೇಳೆ ರಾಜ್ಯ ರಾಜಕೀಯಕ್ಕೆ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿದ್ದೇ ಆದ್ರೆ ಬಿಗ್ ಹೈ ಡ್ರಾಮಾ ನಡೆಯೋದು ಗ್ಯಾರಂಟಿ. ನೋಡೋಣ ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದನ್ನ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.